ನಾವು ರೈತರ ಹಿತಕ್ಕೆ ಬರ ಪರಿಹಾರ ಕೇಳುತ್ತಿದ್ದೇವೆ ಹೊರತು ಭಿಕ್ಷೆಯನ್ನಲ್ಲ. DCM DK ಶಿವಕುಮಾರ್. ನಿಮ್ ಜಿಲ್ಲೆಯವರು ಒಬ್ಬ ಮಂತ್ರಿ ಏನಾರಾಗ್ಲಿ, ಏನ್ ಲಕ್ಷ್ಮಣ ಸವದಿ ಅವರೇ, ನಿಮ್ ಜಿಲ್ಲೆಯವರು ಪಾಪ ಸುರೇಶ್ ಅಂಗಡಿ ಒಬ್ಬ ಮಂತ್ರಿ ಆಗಿದ್ದವರು, ಸೆಂಟ್ರಲ್ ಮಿನಿಸ್ಟರ್. ಆತ ಕೋವಿಡ್ ಅಲ್ಲಿ ಸತ್ತರೆ ಒಂದು ಮಿಲಿಟರಿ ಪ್ಲೇನ್ ಅಲ್ಲಿ ತಗೊಂಡು ಬಂದು ಆ ಊರಿನ ಜನಕ್ಕೆ ಅಂತಿಮ ಸಂಸ್ಕಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಳಕ್ ಆಗಿಲ್ವಲ್ರಿ ಮೋದಿ ಸರ್ಕಾರ ಕೇಳಿ ತಂದು ಹೆಣನ ಹಾಕ್ಬಿಟ್ಟು JCB ತಳ್ತಾ ಇದ್ರಲ್ರಿ. ಇದೇನ ಭಾರತೀಯ ರಾಷ್ಟ್ರೀಯ ಏನು ಬಿಜೆಪಿದು ಈ ಸಂಸ್ಕಾರ, ಬಿಜೆಪಿ ಗೌರ್ಮೆಂಟ್ ಸಂಸ್ಕಾರನ ಇದು? ಒಂದು MP ಒಬ್ಬ ಸೆಂಟ್ರಲ್ ಮಿನಿಸ್ಟರ್ನ ಆ ಹೆಣನ ಅಂತಿಮ ಸಂಸ್ಕಾರಕ್ಕೆ ಆ ಮಕ್ಕಳಿಗೆ ಕೊಡ್ಲಿಲ್ಲ, ಆ ಕುಟುಂಬ ಕೊಡ್ಲಿಲ್ಲ, ಆ ಮತದಾರ ಕೊಡ್ಲಿಲ್ಲ, ಆ ಜಿಲ್ಲೆಯವರು ಕೊಡ್ಲಿಲ್ಲ ಅಂತ ಅಂದ್ಮೇಲೆ ಇನ್ನೇನು ಧರ್ಮ, ಏನ್ ನ್ಯಾಯ? ಧರ್ಮದ ಬಗ್ಗೆ ಮಾತಾಡೋದು ಕೊನೆಗೆ ಏನು ಉಳ್ಬೇಕೋ ಸಾಯ್ಬೇಕೋ ಅನ್ನೋದು ತೀರ್ಮಾನ ಮಾಡೋದು ಏನು? ಧರ್ಮ ಎಲ್ಲಿ ಕಾಪಾಡ್ತಾ ಇದ್ದಾರೆ? ಧರ್ಮೋ ರಕ್ಷತಿ ರಕ್ಷಿತ ಅಂತೀವಿ ನಾವು. ಧರ್ಮ ಎಲ್ಲಿ ಕಾಪಾಡ್ತದೆ, ಧರ್ಮನ ಎಲ್ಲಿ ರಕ್ಷಣೆ ಮಾಡ್ತೀವಿ ಅಲ್ಲಿ ರಕ್ಷಣೆ ಆಗ್ತದೆ ಅಂತೀವಿ. ಇವತ್ತು ಯಾವುದು ಕೂಡ ಇವತ್ತು ನಿಮ್ಮ ಪಾಲಿಗಿಲ್ಲ. ನಾನು ಹೇಳ್ತಾ ಇದ್ದೀನಿ, 2 MP ಇದ್ರಲ್ಲಪ್ಪ, ಇವತ್ತು ಜಗದೀಶ್ ಶೆಟ್ಟರ್ನ ಅಲ್ಲಿ ಕರ್ಕೊಂಡು ಬಂದವ್ರೆ, ನಮ್ಮ ಹತ್ರ ಬಂದ್ರು, ಸೋತರು, ನಾವು ಗೌರವ ಕೊಟ್ಟು ಈಗ ಅಲ್ಲಿಂದ ಬಂದು ಇಲ್ಲಿಗೆ ಕೊಟ್ಟವ್ರೆ. ಅವ್ರ ಅಂಗಡಿ ಸೀಟ್ನ ತೆಗೆದುಕೊಂಡು ಬೀಗರು ಸೀಟ್ನ ನಿಂತವ್ರೆ, ಇಲ್ಲೂ ನಿಂತವ್ರೆ. ಏನಾದ್ರು ನಿಮ್ಗೊಂದು ಚೂರು ಅನುಕೂಲ ಆಗಿದ್ರೆ ನೀವು ಹೇಳಿದಾಗ ನಾವು ಕೇಳಲಿಕ್ಕೆ ನಾವು ತಯಾರಿದ್ದೀವಿ. ಒಂದು ಭರವಸೆಯಲ್ಲಿ 2 ಮಂತ್ರಿಗಳ ಮಕ್ಕಳು ಪಕ್ಷದಲ್ಲಿ ದುಡಿತಾ ಇದ್ದಾರೆ. ನಾವು ಎಲ್ಲ ಕೂಡ ಏನ್ ನಾವು ಹೇಳಿದ್ದೀವಿ ಎಲ್ಲ ನಮ್ಮ ಅಭ್ಯರ್ಥಿಗಳ ಪರವಾಗಿದ್ದೇವೆ. ಎಲ್ಲ ವರ್ಗದ ಜನ ಇವತ್ತು ಅವ್ರ ಪರ ನಿಂತ್ಕೊಳ್ಬೇಕು. ಈಗ ಕೇಂದ್ರದಲ್ಲೂ ಕೂಡ ಈಗ ನಾವು ಕಾರ್ಯಕ್ರಮ ತಂದಿದ್ದೀವಿ. ಏನು, ಗೃಹಲಕ್ಷ್ಮಿ ಆಯ್ತು, ನಮ್ದು ಗೃಹಜ್ಯೋತಿ ಆಯ್ತು, ಅನ್ನಭಾಗ್ಯ ಆಯ್ತು, ಶಕ್ತಿ ಯೋಜನೆ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಆಯ್ತು, ಯುವ ನಿಧಿ ಆಯ್ತು. ಇವೆಲ್ಲ 5 ಕಾರ್ಯಕ್ರಮ. ನಾನು ಎಲೆಕ್ಷನ್ ಮುಂಚಿತವಾಗಿ ಒಂದು ಬಂದು ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚೆನ್ನ ಅಂತ ಹೇಳಿದ್ದೆ. ಈ ಅಧಿಕಾರ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಇದ್ದಕ್ಕೇನಾಯ್ತು? 1 ಗಂಟೆಲಿ ಸಿದ್ದರಾಮಯ್ಯನವರ ಸಿಗ್ನೇಚರು, ನಾನು, ಜಾರಕಿಹೊಳಿ, ನಮ್ಮ ಬೈತಿ, ಪರಮೇಶ್ವರು, ಲಕ್ಷ್ಮೀ ಹೆಬ್ಬಾಳ್ಕರ್ ನಾವೆಲ್ಲ ಕ್ಯಾಬಿನೆಟ್ ಸೈನ್ ಮಾಡಿ ಇವತ್ತು ಅನುಷ್ಠಾನಕ್ಕೆ ಈ ಅಧಿಕಾರಕ್ಕೆ ಬಂದ ತಕ್ಷಣ ಈ ಕೈ ಮಾಡ್ತು. ಬಿಜೆಪಿ ಅವ್ರು ಮಾಡಿದ್ರ? ಈ 5 ಗ್ಯಾರಂಟಿ ಸೇರಿ ಈ ಕೈ ಬೆರಳು ಕೈ ಮುಷ್ಟಿ ಆಯ್ತು. 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ನಿಮ್ ಕೈ ಗಟ್ಟಿ ಆಯ್ತೋ ಇಲ್ಲೋ? ನಿಮ್ ಮನೆಗೆ ಶಕ್ತಿ ಬಂತೋ ಇಲ್ಲೋ? ನಿಮ್ ಮನೆ ಗೃಹಲಕ್ಷ್ಮಿ ಬಂದೋ ಇಲ್ಲೋ? ಈಗ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು ಹೇಳಿದ್ದಾರೆ, DK ಸಿದ್ದರಾಮಯ್ಯನವರೇ, ನಿಮ್ಮಿಂದ ದೇಶಕ್ಕೊಂದು ಸಂದೇಶ ಹೋಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆ, ಇಂಡಿಯಾ ಒಕ್ಕೂಟ, ಹೆಣ್ಣು ಮಕ್ಕಳಿಗೆ ಹೇಳಿ, ಇದು ಗೃಹಲಕ್ಷ್ಮಿ ಕರ್ನಾಟಕದ್ದು, ನಮ್ದು ಮಹಾಲಕ್ಷ್ಮಿ ಯೋಜನೆ. ಏನು? ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎಷ್ಟು? 1 ಲಕ್ಷ, ವರ್ಷಕ್ಕೆ 1 ಲಕ್ಷ. ಈಗ ನಾವು ಕೊಡೋದು ವರ್ಷಕ್ಕೆ 24,000. ಡೆಲ್ಲಿಯಿಂದ ಬರೋದು ನಮ್ ಕ್ಯಾಂಡಿಡೇಟ್ ನ ನೀವು ಕಳಿಸ್ತಕ್ಷಣ, ಸತೀಶ್ ಮಗಳನ್ನ ಕಳಿಸ್ತಕ್ಷಣ ಬರೋದು 1 ಲಕ್ಷ. ಅಮ್ಮ 1 ಲಕ್ಷ ಕಾರ್ಡ್ ಬರ್ತದೆ. ಸಿದ್ದರಾಮಯ್ಯ ಇವರು ರಾಹುಲ್ ಗಾಂಧಿ ಮತ್ತು ಖರ್ಗೆ ಸೈನ್ ಹಾಕಿರೋ ಕಾರ್ಡ್ ಬರ್ತದೆ. ನಿಮ್ಗೂ ಹೇಳ್ತಾ ಇದ್ದೀನಿ, ಕಾರ್ಡ್ ಎಲ್ಲ ಮನೆಗೆ ಹಂಚ್ಬೇಕು. ಯುವಕರಿಗೆ, ಯುವಕರಿಗೆ 1 ಲಕ್ಷ. ಆಮೇಲೆ ಆರೋಗ್ಯ ಸ್ಕೀಮು 25 ಲಕ್ಷವರೆಗೂ. ಯಾರು ಕೂಡ ಹಾಸ್ಪಿಟಲ್ ದುಡ್ಡು ಕಟ್ಟಂಗಿಲ್ಲ. ಎಲ್ಲರಿಗೂ ಇನ್ಶೂರೆನ್ಸ್ ಸ್ಕೀಮು. ರೈತರಿಗೆ ಎಲ್ಲ ಒಳ್ಳೆ ಬೆಂಬಲ ಬೆಲೆ ಕರೆಕ್ಟಾಗಿ ಸ್ವಾಮಿನಾಥನ್ ಆಯೋಗದ ಪ್ರಕಾರ ಎಲ್ಲ ಕೂಡ ನೋಡಿ ಮಾಡುವಂಥದ್ದು. ಇಂಥ ಚಾನ್ಸ್ ಬಿಡ್ತೀರೇನ್ರಿ? ಯಾರಿಂದ ಮಾತ್ರ ಸಾಧ್ಯ?
ಕಾಂಗ್ರೆಸ್ ಪಾರ್ಟಿಯಿಂದ ಮಾತ್ರ ಸಾಧ್ಯ. ನಮ್ಮ ಹುಡುಗಿನ 3 ಲಕ್ಷ ಒಡೆಯಲ್ ದಸ್ಸಿರ್ತಾನೆ, ಕೈ ಎತ್ತಿ ನೋಡೋಣ ಹಿಂದೆಗಡೆ. ಹಾ, ಎಲ್ಲ ಇರ್ತವ್ರೆ. ನೀವು ಮಾಡೋದಲ್ಲ, 5 ಓಟ್ ಕೊಡ್ಸ್ಬೇಕು, ಅದು ಗ್ಯಾರಂಟಿನಾ? ಓಕೆ, ಬಹಳ ಸಂತೋಷ. ಇನ್ನ ಮುಖ್ಯಮಂತ್ರಿಗಳು ಮಾತಾಡಬೇಕು, ಇನ್ನ ನಾವು ಬೇರೆ ಕಡೆ ಹೋಗ್ಬೇಕು. ತಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಊರು ಬಿಸಿಲಲ್ಲಿ ಬಂದು ನಮ್ಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದೀರಿ. ಎಲ್ಲ ನಮ್ಮ ಲೀಡರ್ಗಳಿಗೆಲ್ಲ ಬಹಳ ಥ್ಯಾಂಕ್ಸು. ನೀವೆಲ್ಲ ಚೆನ್ನಾಗಿ ಸಂಘಟನೆ ಮಾಡಿದ್ದೀರಿ. ಕಾಂಗ್ರೆಸ್ ಪಾರ್ಟಿ ಗೆಲ್ಸಿರ್ತಾನೆ. ಬೋಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿ ಕಿ, ಮಲ್ಲಿಕಾರ್ಜುನ್ ಖರ್ಗೆ ಕಿ, ಸೋನಿಯಾ ಗಾಂಧಿ ಕಿ, ರಾಹುಲ್ ಗಾಂಧಿ ಕಿ. ಅಷ್ಟ ಕ್ಯಾಂಡಿಡೇಟ್ ಹೆಸರು ಹೇಳಂಗಿಲ್ಲ, ಅಕೌಂಟ್ ಎಲ್ಲ ಹೊಂಟೋಯ್ತಿದೆ ನಮ್ಮ ಹೆಣ್ಮಕ್ಳ ಅಕೌಂಟ್ಗೆ. ಅದಕ್ಕೆ ನಾವು ಹೆಸರು ಹೇಳ್ತಾ ಇಲ್ಲ. ಕ್ಯಾಂಡಿಡೇಟ್ ಯಾರು ಗೊತ್ತಾನೆ ನಿಮ್ಗೆ? ಓಕೆ, ನನಗ್ ಬೇಡ, ನಮ್ಮ ಕ್ಯಾಂಡಿಡೇಟ್ಗೆ ಜೈ ಹೋಗ್ಲಿ. ನಮಸ್ಕಾರ.